ಪೊಲಿಟಿಕಲ್ ಸ್ಟೆಬಿಲಿಟಿ ಅಂದ್ರೆ ಸರ್, ಪೊಲಿಟಿಕಲ್ ಸ್ಟೆಬಿಲಿಟಿ ಹಾಗೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಗೆ ಅಮೆರಿಕ ಚೈನಾ ಬಿಡುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಅದಕ್ಕೆ ಹೋಗೋಕ್ ಮುಂಚೆ ನಾವು ಈ 7 ರಾಜ್ಯಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್. ಈ 7 ರಾಜ್ಯಗಳು ಅಂತ ಬಂದ ತಕ್ಷಣ ಸಿಲಿಗುರಿ ಕಾರಿಡಾರ್, ಚಿಕನ್ ನೆಕ್ ಅಂತ ಹೇಳಿ ಅದು ಪದೇ ಪದೇ ಡಿಸ್ಕಷನ್ ಬರುತ್ತೆ. ಇದು ನಿಜವಾಗ್ಲೂ ಭಾರತದ ವೀಕ್ನೆಸ್ ಸರ್ ಸುದರ್ಶನ್ ಸರ್? ಇವಾಗಿನ ಪರಿಸ್ಥಿತಿ ಹೇಗಿದೆ, ಎಸ್ಪೆಷಲಿ ಆರ್ಮಿ ಡಿಪ್ಲಾಯ್ಮೆಂಟ್? ಐ ನೋ ಎಲ್ಲವನ್ನ ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ ಮಾಧ್ಯಮದಲ್ಲಿ, ಬಟ್ ಎಷ್ಟು ಮಾಡಬಹುದು ಅಷ್ಟರ ಮಟ್ಟಿಗೆ ಹೇಳ್ತಾ ಇಬ್ಬರಿಗೂ ಕಾಮನ್ ಪ್ರಶ್ನೆ, ಎಸ್ಪೆಷಲಿ ಬಾಂಗ್ಲಾದ ಅನ್ರೆಸ್ಟ್ ಶುರು ಆದ್ಮೇಲೆ ಭಾರತದ ಆರ್ಮಿ ಡಿಪ್ಲಾಯ್ಮೆಂಟ್ ಈ 7 ರಾಜ್ಯಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವ ಮಟ್ಟಿಗಿದೆ ಅಂತ ಹೇಳಿ. ಹೌದು ನೋಡಿ, ಅದು ಚಿಕನ್ ನೆಕ್ ಇಟ್ಸ್ ಅ ವೆರಿ ವಲ್ನರಬಲ್ ಪಾಯಿಂಟ್. ನಾವು ಫ್ಲೈ ಮಾಡ್ತಿರ್ಬೇಕಾದ್ರೆ ಕಟಿಹಾರ್ ಟು ಕಿಶನ್ಗಂಜ್ ಅಂತ ಹೇಳಿ ಇಟ್ ಇಸ್ ಜಸ್ಟ್ 8 minutes ಫ್ಲೈಟ್ ಟು ಥ್ರೂ ದಟ್ ಚಿಕನ್ ನೆಕ್. ನಾವು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ವೆದರ್ ವಾಸ್ ಬ್ಯಾಡ್, ಸೊ ನಾವು ಡೈವರ್ಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ಬಾಂಗ್ಲಾದೇಶ್. ಸೊ ಇಟ್ ಇಸ್ ಅ ವೆರಿ ವೆರಿ ಕ್ರಿಟಿಕಲ್ ಏರಿಯಾ. Even Sharjil Imam, that JNU infamous Sharjil Imam, he was the first one who said we will block the chicken neck and separate 7 states. ಅಲ್ಲಿಂದ ಆ ಉಚಿತನ ಶುರು ಆಯಿತು. ಬಟ್ ಈಗಲೂ ಬರೀ ಒಂದು ಚಿಕನ್ ನೆಕ್ ಅಲ್ಲ, ನಾವು ಬಾಂಗ್ಲಾದೇಶನ ಕಟ್ ಮಾಡಬೇಕು ಅಂದ್ರೆ ನಮಗೆ 3 ಚಿಕನ್ ನೆಕ್ ಇದಾವೆ. ಜಸ್ಟ್ 22 kilometers ಫ್ರಮ್ ದಿ ಸದರ್ನ್ ಪಾಯಿಂಟ್ ಟು ತ್ರಿಪುರ. ಅದನ್ನ 22 kilometers ಅಷ್ಟೇ. ವಿ ಕ್ಯಾನ್ ಜಸ್ಟ್ ಪುಟ್ ಒನ್ ಫೆನ್ಸ್ ಯೂಸಿಂಗ್ ಅವರ್ ಆರ್ಮಿ ಆರ್ ಸಮಥಿಂಗ್. ಇಟ್ ವಿಲ್ ಕಂಪ್ಲೀಟ್ಲಿ ಕಟ್ ಆಫ್ ಚಿಟಗಾಂಗ್ಗೆ ಹೋಯ್ತು. ಅದನ್ನ ನಾವು ಚಿಕನ್ ನೆಕ್ ಬಗ್ಗೆ ಇವ್ರು ಮಾತಾಡಕ್ ಬಂದ್ರೆ ನಮಗೂ ತೋರಿಸಬಹುದು. ನಾವು ಇನ್ನೊಂದು ಮೇಲೂ ಇನ್ನೊಂದು ಚಿಕನ್ ನೆಕ್ ಬರುತ್ತೆ, ದಟ್ ಈಸ್ ಅಬೌಟ್ 80 kilometers. ಅದು ಇಟ್ಸ್ ಆಲ್ರೆಡಿ ವಿ ಡಿಪ್ಲಾಯ್ಡ್ S-400 ದೇರ್. We deployed armored squadrons there. It is well fortified. ಮತ್ತೆ ಚೈನಾ ಕಿತಾಪತಿ ಮಾಡಬೇಕು ಅಂದ್ರೆ ಅದು ಭೂತಾನ್ ಕಡೆಯಿಂದ ಬರಬೇಕು. They are also doing salami slicing slowly into as close to Bhutan border as possible. That is more dangerous than all these stupid fellows ಇವರೇನೇನು ಹೇಳಿಕೆ ಕೊಡ್ತಾರಲ್ಲ ಅದು. ಸೊ ಈ ಜಿಯೋ ಪೊಲಿಟಿಕಲ್ ನೋಡಕ್ ಹೋದ್ರೆ ಈವನ್ ಅಮೆರಿಕಾ ಇಸ್ ನೌ ಗೆಟಿಂಗ್ ಇನ್ವಾಲ್ವ್. ಅವ್ರ CIA ಅವರು ಇದರಲ್ಲಿ ಬೆಳೆ ಬಯಸ್ಕೊಳಕ್ ಹೋಗ್ತಾರೆ. ಗಿವಿಂಗ್ ರೀಸನ್ ನಾವು ಮ್ಯಾನ್ಮಾರ್ ಅಲ್ಲಿ ನಮಗೆ ರೇರ್ ಮಿನರಲ್ ಸಿಗುತ್ತೆ, ಅಲ್ಲಿಗೆ ದಾರಿ ಮಾಡ್ಕೋಬೇಕು ಅಂತೇಳಿ ಅಮೆರಿಕ ಇಸ್ ಆಲ್ಸೋ ಇನ್ವಾಲ್ವ್. ಇಫ್ ಯು ರಿಮೆಂಬರ್, ಹೋದ ತಿಂಗಳು 2 ಅಮೆರಿಕನ್ಸ್ ಡೈಡ್ ಇನ್ ಹೋಟೆಲ್ ರೂಮ್. ದೇ ವರ್ ಕಿಲ್ಡ್ ಮಿಸ್ಟೀರಿಯಸ್ಲಿ. ಸೊ ಇದೇ ಅಮೆರಿಕದ ಕಿತಾಪೇನು ಇದೆ. ಸೊ ವಿ ಹ್ಯಾವ್ ಟೇಕನ್ ಇನಫ್ ಪ್ರಿಕಾಷನ್. And if it continues, we will have to go aggressive. ಸರ್, ಸೇಮ್ ಪ್ರಶ್ನೆ. ಚಿಕನ್ ನೆಕ್ ಅನ್ನು ಇಟ್ಕೊಂಡು ಪದೇ ಪದೇ ಧಮಕಿ ಹಾಕೋದು, 22 kilometer ನಮ್ಗೆ 22 ನಿಮಿಷದ ಕೆಲಸ, ಅದನ್ನ ಬಂದ್ ಮಾಡಿದ್ವಿ ಅಂತಂದ್ರೆ 7 ಸಿಸ್ಟರ್ 21 ಜನ ಸಹೋದರರಿಂದ ಕಂಪ್ಲೀಟ್ ಆಗಿ ದೂರ ಮಾಡೋ ಕೆಪಾಸಿಟಿ ನಮ್ಗಿದೆ ಅಂತ ಹೇಳಿದ್ದು ಕೇವಲ ಬಾಂಗ್ಲಾದೇಶ ಅಲ್ಲ ಸರ್, ಕೆಲವೊಂದ್ಸತಿ ಪಾಕಿಸ್ತಾನ, ಕೆಲವೊಂದ್ಸತಿ ಚೀನಾ ಬಾಯಲ್ಲೂ ಇಂಥ ಮಾತುಗಳನ್ನ ನಾವು ಕೇಳೋಕ್ ಸಿಗ್ತಾ ಇರುತ್ತೆ. ಬಟ್ ಈಸ್ ದಟ್ ಈಸಿ? ಇಟ್ ಇಸ್ ನಾಟ್ ಈಸಿ ಅಟ್ ಆಲ್. ಅದು ಹೇಳೋದಲ್ಲ, ಯು ಕ್ಯಾನ್ ಥಿಂಕ್ ದಟ್ ಯು ಆರ್ 10 feet tall ಅಷ್ಟೇ. ಅದಕ್ಕೆ ಆ ಸಿಂಡ್ರೋಮ್. ಇಟ್ ಇಸ್ ನಾಟ್ ಈಸಿ ಅಟ್ ಆಲ್. ಚಿಕನ್ ನೆಕ್ ಇಸ್ ವೆಲ್ ಪ್ರೊಟೆಕ್ಟೆಡ್, ಇಟ್ ಇಸ್ ವೆಲ್ ಫಾರ್ಟಿಫೈಡ್. ಅಲ್ಲಿ ದೇರ್ ಇಸ್ ಅ ವೆರಿ ಗುಡ್ ಡಿಪ್ಲಾಯ್ಮೆಂಟ್. ನಾವು ಬಾಂಗ್ಲಾದೇಶ ಎಂಟರ್ ಮಾಡೋದೇ ಬೇಡ, ನಾವು ನಮ್ಮ ಕಡೆ ಇದ್ಕೊಂಡೆ ಬಾಂಗ್ಲಾದೇಶ ಪೂರ್ತಿ ಧ್ವಂಸ ಮಾಡಬಹುದು. ಆ ವಿಷಯ ಅವ್ರಿಗೂ ಗೊತ್ತು. ಅವರು ಬಾಂಗ್ಲಾದೇಶ ಇವತ್ತು ಪಾಕಿಸ್ತಾನ್ ಹೆಲ್ಪ್ ಇರ್ಬೋದು ಅಥವಾ ಪರೋಕ್ಷವಾಗಿ ಚೈನಾ ಹೆಲ್ಪ್ ಇರ್ಬೋದು, ಅದರಿಂದ ಅವ್ರಿಗೆ ಏನೂ ಸಹಾಯ ಆಗಲ್ಲ. ಅವರು ದೇ ಕ್ಯಾನ್ ಬಿ ಟೋಟಲಿ ಡಿಸ್ಟ್ರಾಯ್ಡ್. ಬಟ್ ಅವ್ರನ್ನ ಡಿಸ್ಟ್ರಾಯ್ ಮಾಡೋದು ಇಟ್ ಈಸ್ ನಾಟ್ ದ ಸೊಲ್ಯೂಷನ್. ಯಾಕೆಂದ್ರೆ ಬಾಂಗ್ಲಾದೇಶ ಇವತ್ತಿನ ತಾರೀಕಲ್ಲಿ ಅವರು ನಮ್ಮ ಇದನ್ನ ಶತ್ರುಗಳು ಅಲ್ಲವೇ ಅಲ್ಲ. ನಮ್ಮ ಶತ್ರು ಬೇರೆ ಕಡೆ ಇದ್ದಾರೆ. ನಾವು ಆ ಶತ್ರು ವಿಷಯ ಯೋಚನೆ ಮಾಡಬೇಕೆ ಹೊರತು ಬಾಂಗ್ಲಾದೇಶ ಜೊತೆಗೆ ನಾವು ಕತ್ತಿ ಮೆಸೆಯುವಂತಹ ಯಾವ ರೀಸನ್ನೂ ಇಲ್ಲ. ಇವತ್ತು ಒಂದು ಸ್ಮಾಲ್ ಕಾಂಪೋನೆಂಟ್ ಆಫ್ ಬಾಂಗ್ಲಾದೇಶ್ ಇದನ್ನ ಸಿಟಿಸನ್ಸ್ ಅಂತ ಕರೆಯೋಣ, ಇನ್ನೇನು ಕರೆಯೋಕ್ಕೂ ಆಗಲ್ಲ. ಜಮಾಯಿತೆ ಇಸ್ಲಾಮಿ ಸ್ಮಾಲ್ ಕಾಂಪೋನೆಂಟ್ ಆಫ್ ಬಾಂಗ್ಲಾದೇಶ್ ಸಿಟಿಸನ್ಸ್ ಅವರು ಎದ್ದು ಕೂತ್ಕೊಂಡು ನಮ್ಮ ದೇಶದ ವಿರುದ್ಧ ಅವರು ಇದನ್ನ ಸ್ಟೇಟ್ಮೆಂಟ್ಸ್ ಕೊಟ್ರೆ ಅದನ್ನ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್, ನಥಿಂಗ್ ವಿಲ್ ಹ್ಯಾಪನ್. ಅವರು
ಇಫ್ ದೇ ಆರ್ ಅಂಡರ್ ದ ಇಂಪ್ರೆಷನ್ ಇಲ್ಲ ನಾವು ಇದನ್ನ ಇಂಡಿಯಾಗೆ ಬುದ್ಧಿ ಕಲಿಸ್ತೀವಿ, ನಮ್ಮ ಜೊತೆ ಪಾಕಿಸ್ತಾನನೂ ಸೇರ್ಕೊಳ್ಳುತ್ತೆ ಅಂತ ಅವರು ಒಂದು ಭ್ರಮೆಯಲ್ಲಿದ್ದರೆ ಟೋಟಲಿ ರಾಂಗ್, ಅದು ಆಗಲ್ಲ. ಬಟ್ ದ ಫ್ಯಾಕ್ಟ್ ದ ಮ್ಯಾಟರ್ ಇಸ್, ಈ ತರ ಅವರು ಸ್ಟೇಟ್ಮೆಂಟ್ಸ್ ಕೊಡ್ತಿದಾರಲ್ಲ, ನಾವು ಅದನ್ನ ಸೀರಿಯಸ್ ಆಗಿ ಪರಿಗಣಿಸಿ ನಮ್ಮ ಆಕ್ಷನ್ಸ್ ನಾವು ತಗೋಬೇಕು. ಅಲ್ಲಿ ಪೂರ್ತಿ ಚಿಕನ್ ನೆಕ್ ನ ಟೈಟ್ ಮಾಡಬೇಕು. ಆಕ್ಚುಲಿ ಇಟ್ಸ್ ಅ ಪೋರಸ್ ಬಾರ್ಡರ್. ಇದರೊಳಗೆ ಚಿರಾಪುಂಜಿಯಿಂದ ಜಸ್ಟ್ ಅಬೌಟ್ 40 kilometers ಇಸ್ ಬಾಂಗ್ಲಾದೇಶ್. ವಾಕಬಲ್ ಡಿಸ್ಟೆನ್ಸ್, ಇಟ್ ಕ್ಯಾನ್ ವಾಕ್ ಅಕ್ರಾಸ್ ಟು ಬಾಂಗ್ಲಾದೇಶ್. ಸೊ ಎಲ್ಲಾ ಕಡೆ ಪೋರಸ್ ಬಾರ್ಡರ್ ಇದೆ. ಬಿಹಾರ್, ಆಮೇಲೆ ಇನ್ಸಿಡೆಂಟ್ಲಿ 1971 ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಹೂ ಡೈಡ್ ವರ್ ಬಿಹಾರೀಸ್. ಸೊ ಬಿಹಾರ್ನವರು ಬಹಳ ಜನ ಸತ್ತೋದ್ರು. ಸೊ ನಮ್ದು ಬಾಂಗ್ಲಾದೇಶ ಜೊತೆಗೆ ಪೋರಸ್ ಬಾರ್ಡರ್. ಆಮೇಲೆ ಅದರಿಂದ ಎಷ್ಟು ಮೇ ಬಿ ಟ್ರೇಡ್ಗೋಸ್ಕರ ಆ ಥರ ಪೋರಸ್ ಬಾರ್ಡರ್ ಕಂಟಿನ್ಯೂ ಮಾಡಿದ್ರೆ ಏನೋ. ಬಟ್ ರೈಟ್ ನಾವು ನಮ್ದು ಬಾರ್ಡರ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದೆ. ದೇರ್ ಆಲ್ ಯಾವ ಬಾರ್ಡರ್ನಲ್ಲೂ ನಮಗೆ ಇನ್ಫಿಲ್ಟ್ರೇಷನ್ ಈಸ್ ನಾಟ್ ಪಾಸಿಬಲ್ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ವಿ ಹ್ಯಾವ್ ಡಿಪ್ಲಾಯ್ಡ್ ಅವರ್ ಗ್ರೌಂಡ್ ಫೋರ್ಸಸ್. ಬಟ್ ನಾವು ಚಿಕನ್ ನೆಕ್ ನ ಕಟ್ ಮಾಡಿಬಿಡ್ತೀವಿ. ನಮ್ಮ 7 sisters ವಿಲ್ ಇದು ಕಂಪ್ಲೀಟ್ಲಿ ಕಟ್ ಆಫ್ ಫ್ರಮ್ ಇಂಡಿಯಾ. ದೇ ವಿಲ್ ವಿ ವಿಲ್ ಟೇಕ್ ಓವರ್. ಅದು ಏನ್ ಗೊತ್ತಾ, ಅದು ಇಟ್ ಇಸ್ ಇದು ಅದಕ್ಕೆ ಕನಸು ಅಂತಾನೂ ಹೇಳಕ್ಕಾಗಲ್ಲ. ಅದು ಕೆಟ್ಟ ಭ್ರಮೆ. ಅದು ದೇ ಆರ್ ಲಿವಿಂಗ್ ಇನ್ ಅ ಫೂಲ್ಸ್ ಪ್ಯಾರಡೈಸ್. ಬಟ್ ವಿಲ್ ದೇ ಕಂಟಿನ್ಯೂ ಟು ಲಿವ್ ಇನ್ ಅ ಫೂಲ್ಸ್ ಪ್ಯಾರಡೈಸ್ ಈಸ್ ದ ಕ್ವಶನ್. ವಿಲ್ ದೇ ಕಂಟಿನ್ಯೂ ಟು ಡೂ ಇಟ್ ಈಸ್ ದ ಕ್ವಶನ್. ಈಗ ನಾಳೆ ಹೊಸ ಗವರ್ಮೆಂಟ್ ಬಂದ್ಮೇಲೆ ವಿಲ್ ದೇ ಸೇ ದ ಸೇಮ್ ಥಿಂಗ್? ಈಗ ಇದು 7 sisters ಆರ್ ಅವರ್ಸ್ ಅಂತ. ಈಗ ಜಗತ್ತಿನ ಏನಾಗ್ತದೆ ಅವ್ರು ತಿರುಗಿ ನೋಡಬೇಕು. ಒಂದು ದೇಶ ಗ್ರೀನ್ಲ್ಯಾಂಡ್ ನಮ್ದು, ಕೆನಡಾ ನಮ್ದು, ಕೊಟ್ಟುಬಿಡಿ ಅಂತ ಒಂದು ಕ್ಲೇಮ್ ಮಾಡಿದಂತ ಒಂದು ದೇಶನೂ ಇದೆ ಈ ವರ್ಲ್ಡ್ ಅಲ್ಲಿ. ಆಯ್ತಾ ಗ್ರೀನ್ಲ್ಯಾಂಡ್, ಆಯ್ತಾ ಕೆನಡಾ ಇಸ್ ಅ 51st ಸ್ಟೇಟ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟವರು ಇದ್ದಾರೆ. ಸೊ ಅವ್ರು ಅರ್ಥ ಮಾಡ್ಕೋಬೇಕು, ಈ ತರ ಕ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀವು ಯಾರೋ ಇದನ್ನ ಅರುಣಾಚಲ್ ಪ್ರದೇಶ ನೋಡಿ, ಇದು ಸೌತ್ ಟಿಬೇಟ್ ಅಂತ ಎದ್ದು ಕುಣಿಯೋರು ನೋಡ್ಬಿಟ್ಟು ನೀವು ಅದರ ಎದ್ದು ಕುಣಿಬೇಡಿ. ನೀವು ನಿಮ್ಮ ಜಾಗ ನೋಡ್ಕೊಳ್ಳಿ. ನೀವು 78% ನಿಮ್ಮ ಪಾಪ್ಯುಲೇಷನ್ ಯಾವ ತರ ಬಚಾಯಿಸಬೇಕು ಅದನ್ನು ನೋಡ್ಕೊಳ್ಳಿ. ಅದು ಇಂಪಾರ್ಟೆಂಟು ಅಂತ ಅವ್ರಿಗೆ ಯಾರು ಬುದ್ಧಿ ಹೇಳಿದ್ರೆ, ಅಥವಾ ಅವ್ರಿಗೆ ಆ ಬುದ್ಧಿ ಬಂದ್ರೆ, ಐ ಥಿಂಕ್ ಥಿಂಗ್ಸ್ ವಿಲ್ ಸ್ಟೆಬಿಲೈಸ್. ಅದರ್ವೈಸ್ ಅವರು 20 kilometers ಕಟ್ ಮಾಡ್ಬಿಡ್ತೀವಿ, ಎವ್ರಿಥಿಂಗ್ ಇಸ್ ಅವರ್ಸ್. I think it is a totally they are living in a fool's paradise. Right. ನಾನು ನೀವಾಗ್ಲೇ ಹೇಳ್ತಿದ್ರಿ ಸರ್, ಅಕ್ರಮವಾಗಿ ಭಾರತದ ಒಳಗೆ ಬಂದಿರುವವರು ಹಾಗೆ ಬರುವ ಪ್ರಯತ್ನ ಮಾಡ್ತಿರೋರ ಬಗ್ಗೆ. ನಾನು ಆ ಟಾಪಿಕ್ ನ ಮುಗಿಸಿ ಅದಾದ್ಮೇಲೆ ಆಡಿಯನ್ಸ್ಗೆ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಸುದರ್ಶನ್ ಸರ್, ಪಾಕಿಸ್ತಾನ ಹಾಗೆ ಚೀನಾಗಿಂತ ಹೆಚ್ಚಿನ ಬಾರ್ಡರ್ ಅನ್ನ ಭಾರತ ಬಾಂಗ್ಲಾದೇಶದ ಜೊತೆಯಲ್ಲಿ ಶೇರ್ ಮಾಡುತ್ತೆ. ಇಫ್ ಐ ಆಮ್ ಕರೆಕ್ಟ್, 4000 ಕಿಲೋಮೀಟರ್ಗಿಂತ ಅಧಿಕ ಬಾರ್ಡರ್. ಝೀರೋ ಇನ್ಫಿಲ್ಟ್ರೇಷನ್ ಮಾಡೋದು ಪ್ರಾಕ್ಟಿಕಲಿ ಪಾಸಿಬಲ್? ಸರ್ ಕೂಡ ಹೇಳ್ತಾ ಇರೋ ಹಾಗೆ ಈಗಾಗಲೇ ಕೋಟಿ ಮೀರ್ ಹೋಗಿದೆ ಅಕ್ರಮವಾಗಿ ಬಂದು ಭಾರತದ ನೆಲೆ ನಿಂತಿರುವ ಬಾಂಗ್ಲಾದೇಶಿಗಳ ಸಂಖ್ಯೆ. ಇದನ್ನ ಕಂಪ್ಲೀಟ್ ಕಟ್ ಆಫ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ? ನೋ. ಯಾಕೆ ಅಂದ್ರೆ ನೋಡಿ ಹೇಳ್ತೀನಿ. ಒಂದು, ಯಾಕೆ ಇದು ಪೋರಸ್ ಬಾರ್ಡರ್ ಆಗಿದೆ ಅಂದ್ರೆ, ಒಂದು ಟೋಪೋಗ್ರಫಿ. ಯಾಕಂದ್ರೆ ಸುಮಾರು 54 ನದಿಗಳು ಹರ್ಕೊಂಡು ಹೋಗ್ತವೆ ಭಾರತದಿಂದ ಬಾಂಗ್ಲಾದೇಶದ ಕಡೆಗೆ. ಸೊ ಇಟ್ ಈಸ್ ಇಂಪಾಸಿಬಲ್ ಟು ಫೆನ್ಸ್ ದೋಸ್ ರಿವರ್ಸ್. ಉಳಿಸ್ಕೊಂಡ್ ಬಂದ್ಬಿಡ್ತಾರೆ, ನಡ್ಕೊಂಡ್ ಬಂದ್ಬಿಡ್ತಾರೆ, ಶಾಲೋ ವಾಟರ್ ಅಲ್ಲಿ ನಡ್ಕೊಂಡು ಬಂದ್ಬಿಡ್ತಾರೆ. ನಂಬರ್ 1. ನಂಬರ್ 2, 600 kilometers ಈಸ್ ವೆಸ್ಟ್ ಬೆಂಗಾಲ್ ಅಂಡ್ ಬಾಂಗ್ಲಾದೇಶ್. ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಮಾಡೋದು ಇಸ್ ಅ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಫಾರ್ ಆಬ್ವಿಯಸ್ ರೀಸನ್ಸ್ ಮಮತಾ ಇಸ್ ನಾಟ್ ಅಗ್ರಿಂಗ್. ಹಾಗೆ ಇರಲಿ, ಓಪನ್ ಆಗೇ ಇರಲಿ. ಯಾಕಂದ್ರೆ ಶಿ ವಾಂಟ್ಸ್ ದಟ್ ವೋಟ್ ಬ್ಯಾಂಕ್. ಓಕೆ, ಸೊ ಇಟ್ಸ್ ನಿಯರ್ಲಿ ಇಂಪಾಸಿಬಲ್ ಟು ಪ್ಲೇಸ್ 1 BSF ಜವಾನ್ ಎವ್ರಿ 10 meters. ಎಷ್ಟು ನಮಗೆ ಬೆಟಾಲಿಯನ್ಗಳು ಬೇಕಾಗುತ್ತೆ. ಸೊ ಈಗೇನ್ ಮಾಡಬೇಕು ಅಂದ್ರೆ, ಎಲ್ಲಿ ಸಾಧ್ಯವೋ ಅಲ್ಲಿ ವಿ ಹ್ಯಾವ್ ಟು ಸ್ಟಾಪ್. ನಾವು ಭಾರತ ಯಾಕೆ ಇಷ್ಟು ನಾಜೂಕಾಗಿ ಹ್ಯಾಂಡಲ್ ಮಾಡ್ತಿದೆ ಬಾಂಗ್ಲಾದೇಶ್ ಸಿಚುವೇಶನ್ ಅಂದ್ರೆ, ಅವರಿಗೆ ಅಕ್ಕಿ ನಮ್ಮ ಕಡೆಯಿಂದ ಹೋಗ್ತಾ ಇದೆ, ಆಹಾರ ಧಾನ್ಯಗಳು ನಮ್ಮ ಕಡೆಯಿಂದ ಹೋಗ್ತಾ ಇದೆ, ಎಲೆಕ್ಟ್ರಿಸಿಟಿ ನಾವು ಕೊಡ್ತಾ ಇದ್ದೀವಿ, ನೀರು ಮುಂದಿನ ವರ್ಷ ಒಪ್ಪಂದ ಆಗೋವರೆಗೂ ನೀರು ಗಂಗಾ ನದಿ ನೀರು ಹೋಗ್ತಾ ಇರುತ್ತೆ. ಇದನ್ನೆಲ್ಲ ನಾವು ಕಟ್ ಮಾಡಿದ್ರೆ ಮತ್ತೆ ಇನ್ನೊಂದು ವೇವ್ ಆಫ್ ಇಮಿಗ್ರೆಂಟ್ಸ್, ನಿರಾಶ್ರಿತರು ಮತ್ತೆ ಬರಕ್ಕೆ ಶುರು ಮಾಡಿದ್ರೆ ಅವ್ರನ್ನ ತಡೆಯೋಕ್ಕಾಗಲ್ಲ. ಕೋಟಿಗಟ್ಟಲೆ ಬಂದಾಗ ಎಷ್ಟು ಡಿಫೆನ್ಸ್ ಫೋರ್ಸಸ್ ಅವ್ರನ್ನ ಕಾಯಕ್ಕಾಗುತ್ತೆ. ಸೊ ಇದನ್ನ ರಾಜಕೀಯವಾಗಿ ನಾವು
ಒಪ್ಪಂದ ಮಾಡಿಕೊಂಡು ಅವರಿಗೆ ನಾವು ನೋಡಿ ನಮ್ಮ ಬಜೆಟ್ ಅಲ್ಲಿ ಪ್ರತಿ ವರ್ಷ 120 ಕೋಟಿ ಬಾಂಗ್ಲಾದೇಶ ಕೊಡ್ತಿದ್ದೀವಿ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಆಲ್ ದಿಸ್ ಪ್ರಾಬ್ಲಮ್ಸ್ 120 ಕೋಟಿ ನಮ್ಮ ಬಜೆಟ್ ಅಲ್ಲಿ ಇವರು ಮೀಸಲಾಗಿದೆ, ಕೊಡ್ತಾನೆ ಇದ್ದೀವಿ. ಯಾಕೆ ಅಂದ್ರೆ ಈ ತರ ಒಂದು